ಓಕೆ, ನೆಕ್ಸ್ಟ್ ಎಕ್ಸಸೈಸು ಒಂದು ಕಾಲು ಇರುತ್ತೆ, ಹಿಂಗೆ ಒಂದು ಕಾಲು ಮುಂದೆ ಇಡಬೇಕು, ರೈಟ್ ಹ್ಯಾಂಡ್ ಮುಂದೆ ಮಾಡಿಬಿಟ್ಟು ಇದು ಕಾಲು ಸ್ಟ್ರೈಟ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಕೈ ಮುಂದೆ ಕಿವಿ ನೇರ ಇರಬೇಕು. ಹಿಂದ್ಗಡೆ ಕಾಲು ಯಾವ ಕೈ ಮುಂದೆ ಹಾಕಿದ್ರು ಅದೇ ಕಾಲು ಹಿಂದೆ ಇರಬೇಕು. ಸ್ಟ್ರೈಟ್ ಎರಡೂ ನಮಗೆ ಸ್ಕೇಲ್ ಥರ ಕಾಣಿಸ್ಬೇಕು. ಓಕೆ, ಮಾಡ್ತೀರಲ್ಲ? ಜೋಶ್ ಇದೆಯಾ? ಎಸ್, ಕಮಾನ್. ರೆಡಿ? ಜಸ್ಟ್ 30 ಸೆಕೆಂಡ್ ಮಾಡಿ. ಬೆಂಡ್. ಎಸ್, ವೆರಿ ಗುಡ್. ನೋಡಿ, ಈ ಪೊಸಿಷನ್ ಇರಬೇಕು. ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ. ಹೊಸೊಬ್ಬರಿಗೆ ಕಷ್ಟ ಆಗ್ತದೆ. ಪ್ರತಿದಿನ ಹೋಗ್ತಾ ಹೋಗ್ತಾ ಆ ಪರ್ಟಿಕ್ಯುಲರ್ ಮಸಲ್ ಡೆವಲಪ್ ಆಗಿ ಸ್ಟ್ರೆಂತ್ ಕೂರ್ತಾ ಇರ್ತದೆ. ನೀವೇನು ವರಿ ಮಾಡ್ಕೋಕೆ ಹೋಗಬೇಡಿ, ಇವಾಗ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನೀ ಸ್ಟ್ರೈಟ್ ಇರಬೇಕು. ಕೆಳಗಡೆ ನೀವು ನೀ ಸ್ಟ್ರೈಟ್ ಇರಬೇಕು. ಅದು ಸ್ವಲ್ಪ ಬೆಂಡ್ ಆಗ್ಬೇಕು. ನೀವು ಬೆಂಡಾಗಿ ಸ್ವಲ್ಪ ಐತಿ ನೋಡಿ. ಈ ಕೈ ಮುಂದೆ ಹೋಗ್ಬೇಕು. ಯಾವ ಕಾಲ ಹಿಂದೆ ಹೋಗುತ್ತೋ ಅದೇ ಕೈ ಮುಂದೆ ಇರಬೇಕು. ಬೆಂಡಾಗಿ ಈ ಕೈ ಮುಂದೆ ಆಗಿ. ಓಕೆ, ನಿಂತ್ಕೊಂಡು ಮಾಡೋದು ಮತ್ತೆ ಒಂದು ಸ್ಟ್ರೆಂತ್ಲಿಂಗ್ ಎಕ್ಸಸೈಸ್ ಯಾವುದಪ್ಪ ಅಂತ ಹೇಳಿದ್ರೆ ಹಾಫ್ ಸ್ಕ್ವಾಟ್. ಹಾಫ್ ಸ್ಕ್ವಾಟ್ ಹೇಗಿರಬೇಕು ಅಂದರೆ, ನಿಮ್ಮ ಮಂಡಿ ನಿಮ್ಮ ತುದಿ ಬೆರಳು ಇರ್ತದೆ ಕಾಲ್ದು, ಅದಕ್ಕಿಂತ ಮುಂದೆ ಹೋಗಿ ಈ ಥರ ನಿಂತ್ಕೋಬಾರ್ದು. ಸೊ ಅದಕ್ಕಿಂತ ಹಿಂದೆ ಇರಬೇಕು. ಅಪ್ಪರ್ ಬಾಡಿ ಸ್ಟ್ರೈಟ್ ಇರಬೇಕು. ನೀವು ಚೇರಲ್ಲಿ ಹೇಗೆ ಕುತ್ಕೊತೀರಾ ಆ ಥರ ಕೂತಿರ್ಬೇಕು. ಈ ಪೊಸಿಷನ್ ಅಟ್ಲೀಸ್ಟ್ 1 ಮಿನಿಟ್ ಟ್ರೈ ಮಾಡಿ. ಸೊ ಈ ಥರ ಹೋಲ್ಡ್ ಇರಬೇಕು. ಸೊ ಆಗ ತಾನಾಗೆ ಈ ಪರ್ಟಿಕ್ಯುಲರ್ ಮಸಲ್ಲು ಎಲ್ಲ ಡೆವಲಪ್ ಆಗಿ ನಿಮಗೆ ಸ್ಟ್ರೆಂತ್ ಆಗ್ತದೆ. ಓಕೆ, ಮಾಡ್ತೀರಲ್ಲ? ರೆಡಿ? ಸ್ಟಾರ್ಟ್. ಗುಡ್. ಈ ಪೊಸಿಷನ್ ಇರಬೇಕು. ಕರೆಕ್ಟ್ ಇದೆ ಈ ಪೊಸಿಷನ್ನು. ನೀವು ಸ್ವಲ್ಪ ಕೂರಬೇಕು, ಹಿಂದೆ ಕೂರಬೇಕು. ನಿಮ್ಮ ಮಂಡಿ ಮುಂದೆ ಹೋಗ್ಬಾರ್ದು, ಕಾಲು ಬೆರಳಿಗಿಂತ ಮುಂದೆ ಹೋಗ್ಬಾರ್ದು. ಕೂತ್ಕೊಳ್ಳಿ. ಎಸ್, ಗುಡ್. ಕಾಲು ಇನ್ನರ್ ಶೇಪ್ ಹಾಕ್ಬಾರ್ದು, ಹಿಂಗೆ ಒಳಗಡೆ ಹಾಕ್ಬಾರ್ದು. ಕಾಲು ಸ್ಟ್ರೈಟೇ ಇರಬೇಕು. ಓಕೆ, ರೆಡಿ? ಹಪ್. ಎಕ್ಸಸೈಸ್ ಮಾಡಿದ್ವಿ ಅಲ್ಲ, ಇದಿಷ್ಟು ಸ್ಟ್ಯಾಂಡಿಂಗ್ ಎಕ್ಸಸೈಸ್, ಸ್ಟ್ರೆಂತ್ಲಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕ್ವಾಡ್ರಿಸೆಪ್ ಮಸಲ್ ಇರ್ತದೆ. ಈ ಮಸಲ್ ಡೆವಲಪ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ, ನೀ ಇಂಜುರಿ ಕಮ್ಮಿ ಆಗುತ್ತೆ. ಸೊ ಮತ್ತು ನಿಮಗೆ ಶಿನ್ ಬೋನ್ ಪ್ರಾಬ್ಲಮ್ ಇದೆ. ಮತ್ತು ಇನ್ನೂ ಎಷ್ಟೊಂದು ಎಕ್ಸಸೈಸ್ ಇದೆ, ಅದನ್ನೆಲ್ಲ ಮತ್ತೆ ಹೇಳ್ತೀನಿ. ಸೊ ಶಿನ್ ಬೋನ್ ಪೇನ್ ಕೂಡ ರೆಡ್ಯೂಸ್ ಆಗ್ತಾ ಹೋಗ್ತದೆ. ಮತ್ತು ಯಾವುದೆಲ್ಲ ಮಸಲ್, ಇದು ತೈ ಮಸಲ್ಸ್ ಎಲ್ಲ ಏನಾಗುತ್ತೆ, ಸ್ಟ್ರೆಂತ್ ಆಗ್ತದೆ. ಸೊ ಇವೆಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ರನ್ನಿಂಗ್ ಓಡ್ಬೋದು. ಸೊ ನೀವು ಎಷ್ಟು ರೀಚ್ ಆಗಿ ಟೈಮಿಂಗ್ ನಿಮ್ಮದಿದೆ ಆರ್ಮಿ ಸೆಲೆಕ್ಷನ್ಗೆ, ಅಷ್ಟು ಟೈಮಿಂಗ್ ನೀವು ಆರಾಮ್ಸೆ ರೀಚ್ ಆಗ್ಬೋದು. ಫಸ್ಟು ಬೇಸಿಕ್ ಇದನ್ನು ಕಲಿಬೇಕು. ವಿತೌಟ್ ಸ್ಟ್ರೆಂತ್ ನಾವು ಪ್ರಾಕ್ಟೀಸ್ ಕೊಡೋಕ್ಕಾಗಲ್ಲ. ಯಾಕೆ ಏನಾಗುತ್ತೆ ಅಂದರೆ, ಅವ್ರಿಗೆ ಆರ್ಮ್ ಆ್ಯಕ್ಷನ್ ಹೆಂಗೆ ಸ್ವಿಂಗ್ ಮಾಡೋದು ಅಂತಲೇ ಗೊತ್ತಿರಲ್ಲ. ಬಾಡಿ ಪೂರ್ತಿ ಆಪೋಸಿಟ್ ಈ ಥರ ಹೋಗ್ತಾ ಇರ್ತದೆ, ಆಪೋಸಿಟ್ ಎಲ್ಲ ಹೋಗ್ತಾ ಇರ್ತದೆ. ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟು ಬೇಸಿಕ್ ಏನಿದೆ ರನ್ನಿಂಗಿಗೆ ಅದನ್ನ ಕಲಿಬೇಕು. ಸೊ ತದನಂತರ ತಾನಾಗೆ ರನ್ನಿಂಗ್ ಇಂಪ್ರೂವ್ ಆಗ್ತಾ ಇರ್ತದೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.